ಸಿದ್ದೇಶ್ವರ ಅಪರ ಪಾದ ಕಮಲಿಗೆ ನಮಸ್ಕರಿಸಿ ಇವತ್ತು ನಮ್ಮ NDA ಸರ್ಕಾರದಿಂದ ಏನು ನಮ್ಮ ನರೇಂದ್ರ ಮೋದಿಜಿಯವರು ಏನು ಪ್ರಮಾಣ ವಚನ ತಗೊಂಡಿದ್ದಾರೆ, ಅದರಿಂದ ನಮ್ಮ ಬಿಜಾಪುರ ಜಿಲ್ಲೆ ಸಿದ್ದೇಶ್ವರ ದೇವಸ್ಥಾನ ಮುಂದೆ ಎಲ್ಲರೂ ವಿಜಯೋತ್ಸವ ಆಚರಿಸಿದ್ದೀವಿ. ಹೆಂಗಂದ್ರೆ ಮತ್ತು ಈಗ ಎಲ್ಲರಿಗೂ ಯಾವ ಥರ ಇದಾಗ್ಯದಂದ್ರೆ ನಮಗೇನೋ ಹೊಸ ಒಂದು ಅವಕಾಶ ಸಿಕ್ಕದ ಮೂರನೇ ಸಲ. ಯಾಕಂದ್ರೆ ಮೊದಲನೇ ಸಲ ಅವ್ರಿಗೆ ಏನು ಬರೀ ದೇಶ ಸುಧಾರಿಸೋಕ್ಕೆ ಸ್ವಲ್ಪ ನರೇಂದ್ರ ಮೋದಿಜಿ ಅವರಿಗೆ ಸ್ವಲ್ಪ ಇದು ಅವಕಾಶ ಸಿಕ್ತು. ಎರಡನೇ ಸರ್ತಿ ಏನು ಅಭಿವೃದ್ಧಿ ಮಾಡಿದ್ದಾರೆ, ಒಂದು ಎರಡು ಅಭಿವೃದ್ಧಿ ಇಲ್ಲ. ಈ ರೋಡ್ ಆಯಿತು, ಲೈಟ್ ಮೊದಲು ಹೆಂಗಿತ್ತು ಅಂದ್ರೆ ಅಲ್ಲಿ ಒಂದು ಇಲ್ಲಿ ಒಂದು ಹಿಂಗೆ ನೋಡ್ತಿದ್ವಿ ನಾವು. ಈಗ ಪ್ರತಿಯೊಂದು ಇದಕ್ಕೆ ಲೈಟ್ ಆಗಲಿ, ರೋಡ್ ಆಗಲಿ, ಡ್ರೈನೇಜ್, ವಾಟರ್ ಲೈನ್, ಆಮೇಲೆ ಇವೆಲ್ಲ ಏನು ಆಗ್ಬೇಕಂದ್ರೆ ಮ್ಯಾಗ ರೈತರಿಗೆ ಏನು ಅನುಕೂಲ ಆಗ್ಬೇಕಂದ್ರೆ, ಆಮೇಲೆ ಬಡವರಿಗೆ ಪ್ರತಿಯೊಬ್ಬರಿಗೆ ಅಪಾರ್ಟ್ಮೆಂಟ್ ಆಗಲಿ, ಮನೆ ಆಗಲಿ, ಮತ್ತು ಇವೆಲ್ಲ ನೌಕಸ್ಥರಿಗೆ ಅನುಕೂಲ ಆಗಲಿ, ಅದನ್ನು ಎಲ್ಲ ಇದು ಮಾಡ್ಕೊಂಡು ನಮಗೆಲ್ಲರಿಗೆ ಏನು ಸುರಕ್ಷತೆ ಸಿಕ್ಕತ್ತಂದ್ರೆ ಅದನ್ನು ನರೇಂದ್ರ ಮೋದಿಜಿ ಅವ್ರ ಹೇಳಕ್ಕೆ ಬಯಸ್ತೇನೆ. ಆಮೇಲೆ ನಮ್ಮ SC ಮೋರ್ಚಾ ವತಿಯಿಂದ ಸಿದ್ದೇಶ್ವರ ದೇವಸ್ಥಾನ ಮುಂದೆ ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಅದಕ್ಕೆ ನರೇಂದ್ರ ಮೋದಿಜಿ ಅವರಿಗೆ ಹಾಗೆ ಎಲ್ಲರಿಗೂ ನಮ್ಮ BJP ಕಾರ್ಯಕರ್ತರು ಎಲ್ಲರಿಗೂ ಧನ್ಯವಾದಗಳು. ಪ್ರಕಾಶ್ ಬಾಳು ಚವಾಣ, SC ಮೋರ್ಚಾ ನಗರ ಮಂಡಲ ಅಧ್ಯಕ್ಷರು. ಮೂರನೇ ಬಾರಿಗೆ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿ ಇನ್ನು ಪ್ರಮಾಣ ವಚನ ಸ್ವೀಕಾರ ಮಾಡುವ ಒಂದು ಶುಭ ಗಳಿಗೆಯಲ್ಲಿ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ತಾಯಂದಿರು, ಯುವಕರು, ಹಿರಿಯರು, ಸಾಕಷ್ಟು ಜನರ ಅಭಿಮತ ಏನಂತಂದ್ರೆ ಮತ್ತೊಂದು ಬಾರಿ ಈ ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಾಗಲಿ, ಈ ದೇಶ ಸುಭದ್ರವಾಗಿರಲಿ, ದೇಶ ವಿಶ್ವಗುರು ಆಗಲಿ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಮೂರನೇ ಸ್ಥಾನಕ್ಕೆ ಏರಲಿ ಅನ್ನುವಂಥ ಏನು ಭಾವನೆ ಪ್ರತಿಯೊಬ್ಬ ನಾಗರಿಕರದಿತ್ತು, ಅದು ಕನಸು ಈಡೇರಿದ. ಹೀಗಾಗಿ ವಿಜಯಪುರ ನಗರದಲ್ಲಿ ಸಿದ್ದೇಶ್ವರ ದೇವಸ್ಥಾನ ಮುಂಗಡೆ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸೇರಿ ವಿಜಯೋತ್ಸವ ಆಚರಣೆ ಮಾಡಿದ್ದೀವಿ. ಎಲ್ಲರೂ ಸಿಹಿ ಹಂಚಿ ಸಂಭ್ರಮ ಆಚರಣೆ ಮಾಡಿದ್ವಿ. ಎಲ್ಲರೂ ಖುಷಿಯಾಗಿದ್ದಾರೆ. ಈ ಭಾರತ ದೇಶದ ಪ್ರತಿಯೊಂದು ಮೂಲೆ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಏನು ಶ್ರಮಿಸಿದ್ದಾರೆ ಈ ಅವರ ಜಯಕ್ಕಾಗಿ, ವಿಜಯ ಮಾಲೆ ಪತಾಕೆ ಹಾರಿಸುವ ಸಲುವಾಗಿ ಅವ್ರಿಗೆಲ್ಲರಿಗೂ ನಾವು ಕೋಟಿ ನಮ್ಮನ್ನು ಹೇಳಿ ಎರಡು ಮಾತು ಮುಗಿಸ್ತೀವಿ. ನಮಸ್ಕಾರ. ಇವತ್ತು ಭಾರತ ದೇಶದ ಇತಿಹಾಸದಲ್ಲಿ ಐತಿಹಾಸಿಕ ದಿನ. ಇವತ್ತು ಸ್ವತಂತ್ರ ಸಿಕ್ಕ ಬಳಿಕ ಗಾಂಧಿ ಮನೆತನದ ಬಿಟ್ಟ ನಂತರ ಬೇರೆ ಪಕ್ಷ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿರ್ತಕ್ಕಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಮಾತ್ರ ಅನ್ನುವಂಥ ಈ ಸಂದರ್ಭದಲ್ಲಿ ಸಾಬೀತು ಮಾಡಿ ತೋರಿಸಿದೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಜಗತ್ತಿನ ಜನನೂ ಕೂಡ ಬಯಸ್ತಾ ಇದ್ರು. ಭಾರತ ದೇಶದ ಜನನೂ ಕೂಡ, ಅದು ವಿಜಯಪುರದ ಎಲ್ಲ ಜನರು ಕೂಡ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲಿ ಅಂಥೇಳಿ ಇವತ್ತು ಬಿಜಾಪುರ ಜಿಲ್ಲೆಯ ನಮ್ಮ ಲೋಕಸಭಾ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸಿ ಕಳಿಸಿದೆವು. ಇವತ್ತು ಒಂದು ಅತ್ಯಂತ ಸಂತೋಷ ಸಮಾರಂಭದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರದ ನಾವೆಲ್ಲ ಕಾರ್ಯಕರ್ತರು ಇವತ್ತು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂತೋಷ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೆವು. ಕಾರಣ ಅಂತಂದ್ರೆ ಭಾರತ ದೇಶ ವಿಶ್ವಕ್ಕೆ ಗುರು ಆಗಬೇಕು, ಭಾರತ ದೇಶ ಅಭಿವೃದ್ಧಿ ಆಗಬೇಕು, ಭಾರತದಲ್ಲಿರ್ತಕ್ಕಂಥ ಎಲ್ಲರಿಗೂ ನ್ಯಾಯ ಸಿಗಬೇಕು, ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥ ನರೇಂದ್ರ ಮೋದಿಯವರ ಕನಸೇನದ ಸರ್ವವ್ಯಾಪಿ, ಸರ್ವಸ್ಪರ್ಪಿ, ಸರ್ವವ್ಯಾಪಿ, ಸಮಬಾಳು, ಸಮಚಿತ್ತ ಅನ್ನುವಂಥ ಸರ್ವ ಸ್ಪರ್ಶಿ ಆಗಬೇಕು ಅನ್ನುವಂಥ ಏನು ಕನಸದ, ಆ ಕನಸ ಈಡೇರಲಿ ಅನ್ನುವಂಥ ದೃಷ್ಟಿಯಿಂದ ಈ ಸಿದ್ದೇಶ್ವರನಲ್ಲಿ ನಾವೆಲ್ಲರೂ ಕೂಡ ಪೂಜಿಸಲಿ ಪ್ರಾರ್ಥನೆ ಮಾಡೆವು. ಎಲ್ಲರಿಗೆ ಶುಭವಾಗಲಿ ಅಂತ ಹೇಳಿ ನರೇಂದ್ರ ಮೋದಿಯವರು ಒಂದು ಪ್ರಧಾನಮಂತ್ರಿ ಮೂರನೇ ಬಾರಿ ಪ್ರಮಾಣ ವಚನ ಸ್ವೀಕಾರ ನಮಗೆಲ್ಲರಿಗೂ ಸಂತೋಷದ ಒಂದು ವಿಷಯ. ಇನ್ನೊಂದು ಸಂತೋಷದ ವಿಷಯ ಅಂದರೆ ನಮ್ಮ ಬಿಜಾಪುರ ನಗರದಲ್ಲಿ ಒಂದು ಜಿಲ್ಲೆಗಳಿಂದ ರಮೇಶ್ ಜಿಗಣಿ ಸಾಹೇಬರು ಒಂದು ಲೀಡಾಗಿ ಒಂದು ಆರಿಸಿ ಬಂದಿದ್ದಾರೆ. ಅವರಿಗೊಂದು ಇದು ಪ್ಲಸ್ ಪಾಯಿಂಟ್ ನಮಗೆ. ಬಟ್ ಇನ್ನೊಂದು ಹೇಳಬೇಕಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಕಾರ್ಯಕರ್ತರು, ಯುವಕರು ಎಲ್ಲರೂ ಒಂದು ಸಪೋರ್ಟ್ ಮಾಡಿ BJPಯನ್ನು ಆರಿಸಿ ತಂದಿದ್ದಾರೆ ವಿಜಯಪುರ ನಗರದಲ್ಲಿ. ಇದೊಂದು ನರೇಂದ್ರ ಮೋದಿಯವರಿಗೆ ಪ್ಲಸ್ ಪಾಯಿಂಟು.
ಮತ್ತು ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಬಂಜಾರ ಸಮಾಜದವರು ಹೆಚ್ಚಿನ ಮತಗಳಿಂದ ನಮಗೆ ರಮೇಶ್ ಜಿಗಜಿಣಗಿ ಆರಿಸಿ ತಂದು ಮೋದಿಯವರಿಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ನೊಂದು ನಮ್ಮ ಯುವಕ ಮಿತ್ರರಂತರೂ ನಗರದಲ್ಲಂತರೂ ತುಂಬ ಸಪೋರ್ಟ್ ಮಾಡಿ ತಮ್ಮ ಕೆಲಸಗಳನ್ನು ಬಿಟ್ಟು ಎಲ್ಲರೂ ಕೆಲಸ ಮಾಡಿದ್ದಾರೆ. ಎಲ್ಲ ಕಾರ್ಯಕರ್ತರು ಇದ್ದರೂ ಕೂಡ, ಸ್ಟೂಡೆಂಟ್ ಇದ್ದರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಇದೊಂದು ಒಳ್ಳೆಯ ನಮ್ಮ ಹೆಮ್ಮೆಯ, ಭಾರತದ ಒಂದು ಹೆಮ್ಮೆಯ ವಿಷಯ. ನಾವೆಲ್ಲರೂ ನರೇಂದ್ರ ಮೋದಿ ಅವರಿಗೆ ಮುಂದಿನ ದಿನಗಳಲ್ಲೂ ಸಹ ಅವ್ರಿಗೆ ಒಗ್ಗಟ್ಟಾಗಿ ಮಾಡೋಣ, ಅವ್ರಿಗೆ ಆಶೀರ್ವಾದ ಮಾಡೋಣ. ಅವರ ಆಶೀರ್ವಾದ ನಮಗೆ ಇರಲಿ ಅಂತ ಹೇಳಿ ನಾವು ಒಂದು 2 ಮಾತುಗಳನ್ನು ಹೇಳಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 3ನೇ ಬಾರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಪ್ರಮಾಣ ಸ್ವೀಕರಿಸಿದ ಧನ್ಯವಾದಗಳು. ಎಲ್ಲರಿಗೆ, ನಮ್ಮ BJP ಕಾರ್ಯಕರ್ತರಿಗೆ, ನಮ್ಮ ಮಹಾನಗರ ಪಾಲಿಕೆಯವರಿಗೆ ಎಲ್ಲರಿಗೆ, ಮತ್ತು ನಮ್ಮ ಸಾಹೇಬರು ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರಿಗೆ ಒಳ್ಳೆಯ ರೀತಿಯಿಂದ ಒಂದು ಎಲ್ಲರಿಗೂ ಒಂದು ಪ್ರವಾಸ ಸ್ಟಾರ್ ಪ್ರಚಾರ ಮಾಡಿದ್ರು. ಅವರಿಗೆ ಎಲ್ಲ ಕಡೆ ಪ್ರವಾಸ ಮಾಡಿ ಒಂದು ಚೆನ್ನಾಗಿ ಒಂದು ರಿಸಲ್ಟ್ ತಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು BJP. ಇನ್ನೊಂದು ನಮ್ಮ ನಗರದಲ್ಲಿ ಒಂದು ಪಾಯಿಂಟ್ ಹೇಳಬೇಕಂದ್ರೆ, ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಸುಪುತ್ರರಾದ ಶ್ರೀ ರಾಮನಗೌಡ ಪಾಟೀಲ್ ಯತ್ನಾಳ್ ಅವರು ಇಷ್ಟು ಒಂದು ಸ್ಟಾರ್ ಪ್ರಚಾರಕ್ಕಿಂತ ಹೆಚ್ಚಾಗಿ ನಗರದಲ್ಲಿ ಸುತ್ತಾಡಿ ಪ್ರತಿಯೊಬ್ಬ ಯುವಕರಲ್ಲಿ ಹುರಿದುಂಬಿಸಿ ಪ್ರತಿಯೊಂದು ಮತಗಳು ಎಲ್ಲಿ ಹೋಗಬಾರ್ದಂಗೆ ಮಾಡಿ ಒಂದು ಓಟನ್ನು BJPಗೆ ಬರೋ ಹಾಗೆ ಮಾಡಿ ಅವರ ಒಂದು ಕೆಲಸವನ್ನು ನಾವು ಎಲ್ಲರೂ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಅವ್ರದ್ದೊಂದು ಪ್ರೇರಣೆ, ಅವ್ರದ್ದೊಂದು ನಮಗೆ ಮಾರ್ಗದರ್ಶನ ಬಹಳ ಮುಖ್ಯವಾಗಿದೆ. ಅವ್ರು ನಿಜವಾಗ್ಲೂ ತುಂಬ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಅವರಿಗೆ ಹೆಡ್ಸಪ್ ಅನ್ನೋದು ಹೇಳೋಕ್ಕೆ ನಾನು ನಿರ್ಮಿಸ್ತಿದ್ದೆ. कॉन्ग्रेचुलेशंस टू ऑल बीजेपी कैंडिडेट्स कि एनडीए इतने अच्छे वोट से आगे बढ़ा है. एक्चुअली एनडीए की जीत हर यूथ की जीत है मेरे हिसाब से, क्योंकि अब जो एनडीए आया है उसकी वजह से नीट एस्पिरेंट्स, जेई एस्पिरेंट्स, आईआईटी एस्पिरेंट्स को आगे स्कोप है और मतलब देश की इकोनॉमी में जो है बढ़ोतरी होने वाली है. ये तो एक तरह से राम भगवान का आशीर्वाद ही समझ सकते हैं, जो उनका राम मंदिर बना है. तो आज ये एनडीए की बहुत बड़ी जीत हुई है. तो congrats to every BJP candidate and each and every voter who has voted any of the party. कोई भी पार्टी को वोट किया हो, आपका वोट हर पार्टी के लिए इम्पोर्टेंट है. और वंस अगेन कॉन्ग्रेचुलेशंस, और यूथ को आगे बढ़ने की प्रेरणा देने के लिए एनडीए को बहुत सारी शुभकामनाएं. नरेंद्र मोदी जी तीसरी बार प्रधानमंत्री बन चुके हैं, तो आपको कैसा लग रहा है? अब हम तो अभी तो मेरा SSLC कंप्लीट हुआ है, पर मेरे को बहुत अच्छा लग रहा है कि अब जो है ये एनडीए एक और बार आई है, क्योंकि मेरे को आगे जो नीट के स्कोप्स थे एम्स के लिए वगैरह वगैरह, ये सब एनडीए के ऊपर ही डिपेंडेंट है, क्योंकि वही एक पार्टी है जो कुछ कर सकती है. जहां हमने कांग्रेस को 78 जब से इंडिपेंडेंस पूरा हुआ है 70 इयर्स तक हमने उनको टाइम दिया है, तो बीजेपी को आई गेस 15 इयर्स बहुत है इतना डेवलपमेंट करने के लिए, और आगे भी वो करेगी. अंश अर्जुन प्रसाद शुक्ला. ओके, थैंक यू.